ಏ ರಂಗಮ್ಮ, ಏ ರಂಗಮ್ಮ, ಅಲ್ಲ ಕೊಡ್ಬೇಕು ಅಂಬದ್ ನಿಟ್ಟಿಲ್ವಿಲ್ಲ ಹುಡುಗಿ. ಹಾ, ಇಸ್ಕೊಂಬಂದಿದೀವಲ್ಲ ಅವ್ರವ್ರದವ್ರದ್ದು ಕೊಟ್ರಿ ಯಾಕೆ ಬರ್ತಾರ ಮನೆ ಬಾಗ್ಲಕ್ಕೆ ಅಂಬದ್ ಗೊತ್ತಾಗದ್ ಬೇಡ್ವಿ. ಹಾ, ಕರೀಲಿ ಹೇಳ್ತೀನಿ ನೀಟ್ ಕೆಟ್ಲ ಹುಡಿನ. ಏ ರಂಗಮ್ಮ, ಬಾರೆ ಒಂದ್ರ ಒಟ್ಟು ಹೊರಕ್ಕೆ. ಲಸ್ಮಕಯ್ಯ, ನಿಂಗಜ್ಜಿ ಬರ್ರಿ, ನಾನೇ ಬರೋಣ ಅನ್ಕಂಡೆ ನೀವೇ ಬಂದೇ ಇದ್ರೆ. ಏನಿನ ಅಲ್ಲು ಪಾಲು ಕಿಸಿ ಬೇಡ. ಹಾ, ನಮ್ ದೊಡ್ಡ ಬಿಸಾಕ್ ಮಾತಾಡ್ ನೀನು. ಹಾ, ನಿಂಗಜ್ಜಿ ಲಸ್ಮಕಯ್ಯ ಬೇಡ, ಬರೇ ಬಂಗಾಳಿ ನೀನು. ಹಾ, ದುಡ್ಡು ಬಿಸಾಕೆ ಮೊದ್ಲವ್ ಕೂಲಿದಾವ್. ಕೊಡ್ತೀನಿ ಬರ್ರಿ, ಕೊಡೋಣ ಅಂತಿದ್ದೆ. ನಾನೇನೆ ತಂದು ಅದಕ್ಕೆ ಬಿಡತ್ತೆ 2 ದಿನ ಲೇಟ್ ಆದ್ರೂ ಹೇಳ್ಕೊಡೋಣ ಅಂತ ಹೇಳಿ ಸುಮ್ಮನಾದಿ. ಯಾಕೆ 2 ದಿನ ಲೇಟು? ಹಾ, ಅಲ್ಲೇ ನಿನ್ ಕೈಯಾಕ್ ಬಂದು 2 ದಿನ ಆಗೈತೆ, ದುಡ್ಡು ಸುಮ್ಮನೆ ಕೊಟ್ರೆ ಸಡಿ. ಹಾ, ಯಾಕೆ ಅಲ್ಲ ಕಣೆ, ನೀನೇನೇ ರಂಗಮ್ಮ ನೀನು ನಿಂತಳಾಗಿದೀಯ. ನಾವು ಕೂಲಿ ಮಾಡಿರೋ ದುಡ್ಡು ನಮಗೆ ಕೊಡಕ್ಕೆ ನೀನು ಯಾಕೆ ಹಂಗಾಡ್ತೀಯ? ಅಲ್ಲ ಕಣ್ಲಸ್ಮಕಯ್ಯ, ನಾನು ಸಣ್ಣಿಂಗಜ್ಜಿ ಬಂದು ಎದ್ದಕ್ಕೆ ಹೇಳಿರೆ, ಅಯ್ಯೋ ನಿನ್ ದುಡ್ಡೇನು ತಿಂಬಲ್ಲಿ ಹೇಳೆ ತಾಯಿ, ಕೊಡ್ತೀನಿ ನಾನು ಸಂಘ ಕಟ್ಟಿದ್ನಿ, ಕೊಡ್ತೀನಿ 2 ದಿನ ಸುಧಾರಿಸ್ರಿ ಅಂತಾಳೆ. ನೋಡಮ್ಮ, ಇವಳ್ತಿ ಅವಳು ತಪ್ಪತ್ರ ಇಕ್ಕೆ ಇವಳು ಬಳಸ್ಕೊಂಬೋದು. ನಮ್ಗೇನು ಇರಲ್ವೇ? ನಮ್ಗೆ ಸಂಘಪಂಗ ನಮಗೂ ಇರ್ತಾವೆ. ಸುಮ್ಮನೆ ಬೀಸಾಕತ್ಕೊಲಿ ನೀನು. ಲೋಸ್ಮಕ್ಕ ಹೇಳ್ದೆ ನಾನು, ಇಸ್ಕೊಂಡು ಕೆಳಮ್ಮ ನೀನು ಅಂತಂದ್ರೆ ಅವಳ ಕೈಗೆ ಬಿಟ್ಟು ಸುಮ್ಮನಾದಿ. ಅಲ್ಲ, ನಾನು ಇಸ್ಕೊಂಬನ ಅನ್ಕೊಂಡೆ. ಬಿಡು, ಅವಳು ತೆಗಿದ್ರೆ ಆಗ್ತಾ ಹೋಗುತ್ತೆ. 5 ಜನದ್ದು 10,000 ರೂಪಾಯಿ ಕೊಟ್ಟಾರೆ, 2,000 ರೂಪಾಯಿ ಕೊಡ್ತಾಳೆ ಅಂತ ನಾನು ತಿಳ್ಕೊಂಡೆ. ಇನ್ನಿ ಇವಳ್ತಿ ಅವಳು ತಪ್ಪತ್ರ ತೀರಿಸ್ಕೊಂಡು ಇವಳ್ತಿ ಅಪ್ಪನಾಗಿ ಅವಳೆ. ನೋಡಮ್ಮ, ಇದು ಹೆಂಗೈತಿ ಅಟ್ಟು. ಏ ರಂಗಮ್ಮ, ನಮ್ಮ ಕೂಲಿ ದುಡ್ಡು ಕೊಡು, ನಾವು ಸಂಘಕ್ಕೆ ಕಟ್ಬೇಕು. ನಮಗೂ ಒಟ್ಟು ಸಾಲ ಇದೆ, ನಾವು ಅಂಗಡಿ ಬಾಕಿ ಕೊಡ್ಬೇಕು. ನಾವು ಮನೆಯ ಒಟ್ಟು ರೇಷನ್ ಇಲ್ಲ, ನಮಗೂ ಕೊಡ್ತಾಯಿ. ತತ 2,000 ರೂಪಾಯಿ ಬಿಸಾಕು ನಾಲಾರ್ದನು. ಅಯ್ಯೋ, ಸುಧಾರಿಸ್ಬೇಕಮ್ಮ, ಇಸ್ಕೊಂಬಂದಿದ್ವಿ ಬಿಡು, ಹೇಳಕ್ಕಾಗುತ್ತೆ ಅಂತ ಹೇಳಿ ಸಂಘ ಕೊಟ್ಟಿದ್ನಿ. ಕೊಡ್ತೀನಿ ತಡೀರಿ, 2 ದಿನ ಲೇಟ್ ಆಗುತ್ತೆ. ಅಲ್ಲ ರಂಗಮ್ಮ, ನಿನ್ಗೆ ಯೋಟೈತೆ ಹೇಳ ಅಂಬವ. ನಮ್ಮ ಕೂಲಿ ದುಡ್ಡು ಬಳಸ್ಕೊಂಡು ನನ್ನ ಮೇಲೆ ಸಿಟ್ಟಾಗ್ತೀಯಲ್ಲೇ ನೀನು. ಬಾಬಾ, ಸಂಘ ಕೊಟ್ಟಿಳಂತೆ. ನಮ್ಮವ್ವ ಇದಾವೆ ಸಂಘದವ್ರ ನಂಗೆ ಮಾತ ಕರ್ಕೊಂಬರಾನಿ. ಸುಮ್ಮನೆ ಬಿಸಾಕು ನೀನು. ನೀನು ಅವೆಲ್ಲ ಕೇಳಬೇಡ ನೀನು. ನಾವು ಮೈ ಮುರಿಯಂಗೆ ಬದುಕು ಮಾಡಿದಾರ ನಾವು. 2,000 ರೂಪಾಯಿ ಒಪ್ಪತ್ಕೊಂಡ ಮೇಲೆ 10,000 ರೂಪಾಯಿ ಬಂದೈತೆ 5 ಜನದಿಂದ. 2,000 ರೂಪಾಯಿ ಬರಬೇಕು. ಸುಮ್ಮನೆ ಕೊಟ್ಟರೆ ಸರಿ, ಇಲ್ಲ ನಾವಂತೂ ಸುಮ್ಕಿರಲ್ಲ ನೋಡಿ, ಹೇಳಿರ್ತೀನಿ. ಹಿಡ್ಕೊಂಡು ಬಾರ್ಸೋದಂತೂ ಗ್ಯಾರಂಟಿ. ಸುಮ್ಮನೆ ಬಿಸಾಕೆ ನೀನು. ಅವೆಲ್ಲ ಮಾತಬೇಡ ನೀನು. ಅಲ್ಲ ಇವಾಗ ಈ ರಂಗಮ್ಮನ ಕೈಯಕ್ಕೆ ಇಸ್ಕೊಂಡು ಕೊಟ್ಲಲ್ಲ ಇವಳು ಲಸ್ಮಕ್ಕ. ಸಂಘ ಕಟ್ಟೋದಿತ್ತೇನ ಬಿಡ್ ಲಸ್ಮಕ್ಕ, ನಾನೆಲ್ಲ ಇಕ್ಕೆಂತೀನಿ ಕೊಡ್ತೀನಿ ಅಂದ್ಲು. ಬಿಡ, ಅವಳು ತೆಗಿದ್ರೆ ಹತ್ತೋಗುತ್ತೆ, ಕೊಡ್ತಾಳೆ ಅಂತ ಅನ್ಕಂಡು. ಇವಳು ಸಂಘ ಕಟ್ಟಕ್ಕೆ ಇಲ್ವೇನೋ ದುಡ್ಡು ಅದಕ್ಕೆ ಹಣ ತರಣ ಇಲ್ಲಿ ನಾನೆಲ್ಲ ಚಿಲ್ಲರೆ ಮಾಡಿಸಿ ಎಲ್ಲಾರ್ಗೂ ಕೊಡ್ತೀನಿ ಅಂತ ಇಸ್ಕೊಂಡಿದ್ಲು. ಅವಳಿಗೆ ಕೊಡ್ಬೇಕಾ ಸುಮ್ಮನೆ? ಬಿಡು, ಒಟ್ಟಿಗೆ ಇಸ್ಕೊಂಬ್ಲಿ, ಹೋದ್ಮೇಲೆ ಕೊಡ್ತಾಳೆ ಅಂತ ನಾನು ತಿಳ್ಕೊಂಡೀನಿ. ಬೈಗಾಗತ್ತಕ್ಕ ಬೊತ್ತಾಳೆ ಅಂತ ನೋಡ್ತೀನಿ, ಯಾರಿಲ್ಲ ಸಿವಿಲ್ಲ. ಇವತ್ತು ಬೆಡ್ಡಗನ ತಂದು ಕೊಡ್ತಾಳೆ ಅಂತೀನಿ. ಇಲ್ಲ, ಇವತ್ತು ಸಂಗರಿ ಕಟ್ಟಿ ಸುಮ್ಮನೆ ಆಗ್ಯವಳೆ. ಬಾಬಾ, ನೋಡಿದ್ವಿ ಹಂಗೈತಿ ಅಟು. ನಾವು ಒಟುನು ಕಡಲೆ ಬುಟ್ಟು ಕೀಳಕ್ಕೆ ಹೋಗಿದ್ವಿ, ದುಡ್ಡು ಕೊಡ್ತಾರೆ ಅಂತ ಹೇಳಿ ನಾವು ಕಾತ್ಕೊಂಡಿದೀವಿ. ಕೊಡೆ ರಂಗಮ್ಮ, ತತಾರೆ ನಮಗೆ ಬೇಕಿವಾಗ. ಯಾಕ್ರಮ್ಮ, ರಂಗಮ್ಮನ ಮೇಲೆ ಈ ಸಕನ್ ಜನ ಹೆಂಗಸ್ರು ಹಿಂಗ್ ಗಲಾಟಿ ಬಂದೈದ್ರ? ಹನುಮಂತಣ್ಣಯ್ಯ, ಅಲ್ಲ ಕೂಲಿ ಹೋಗಿದ್ವಿ ಕಡಲೆ ಬುಟ್ಟು ಕೀಳಕ್ಕೆ. ಒಪ್ಪತ್ಕೊಂಡು ಕಿತ್ತಿದ್ವಿ 10,000 ರೂಪಾಯಿಗೆ. 2,000 ರೂಪಾಯಿ ಬರುತ್ತೆ. 5 ಜನ ಹೋಗಿದ್ವಿ. ನಾನು ರಂಗಮ್ಮ, ಲೋಸ್ಮಕ್ಕ, ಸಣ್ಣಿಂಗಮ್ಮ, ಶಾಂತಮ್ಮ 5 ಜನ ಹೋಗಿದ್ವಿ. 10,000 ರೂಪಾಯಿ ಕೂಲಿ ಕೊಟ್ಟವ್ರೆ. ಕೊಡ್ಬೇಕಾ? ಸಂಘ ಕಟ್ಟಿ ಅಪ್ನಾಗ್ಯವಳಂತೆ. ನೋಡಪ್ಪ, ಇದು ಹೆಂಗೈತಿ ಅಟು. ನಮಗೂ ಇರಲ್ವೇನಪ್ಪ ತಾಪತ್ರಯಗಳು? ನೋಡು, ಕೊಡು ಅಂದ್ರೆ ಕೊಡ್ತೀನಿ ಅವಳು ಅಂತಾಳೆ. ಇಸ್ಕೊಂಬಂದವಳು ನಾವು ಬಿಗಿಯಾಗ ಮೈ ಮುರಿಯಂಗೆ ಬದುಕು ಮಾಡಲ್ಲೇ. ಕೊಡ್ಬೇಕಪ್ಪ. ನಾವು ಅದನ್ನೇ ಕಾತ್ಕೊಂಡು ಇದೀವಿ. ಬಂದು ಕೇಳಿರೆ ಸಂಘ ಕಟ್ಟೈದ್ನಿ ಅಂತಾಳೆ. ನೋಡೋಣ ಮಂತಣ್ಣಯ್ಯ, ಅದ ಸಂಗೀತ ಕಾಡ್ತಾತ. ಎಮರ್ಜೆನ್ಸಿ ದುಡ್ಡು ಇರಲಿಲ್ಲ. ನಮ್ಮ ಅಯ್ಯಪ್ಪ ಇಸ್ಕೊಂಬರಕ್ಕೆ ಹೋಗೈತಿ ಇವತ್ತು. ಇಸ್ಕೊಂಬತ್ತಿದ್ದಂಗೆ ಕೊಡ್ತೀನಿ. 2 ದಿನ ಸುಧಾರ್ಸಕ್ಕೆ ಹೇಳಜ್ಜ, ಕೊಡ್ತೀನಿ. ನಾನೇನು ಎತ್ತು ಹೋಗಲ್ಲ, ಊರು ಬಿಟ್ಟು ಹೋಗಲ್ಲ. ಏನು ನಾನು ಈ ಊರಾಗೆ ಹೊಲ ಮನೆ ಐತೆ ನಮ್ದು. ಏ ರಂಗಮ್ಮ, ಕೊಡ್ಬೇಕಣಮ್ಮ. ಅವ್ರ ಕೂಲಿ ದುಡ್ಡು ಯಾಕೆ ಬಳಸ್ಕೊಂಡಿದ್ಯ ನೀನು? ಸುಮ್ಮನ ಕೊಡ್ಬೇಕು. ಪಾಪ ಅವರು ಕೂಲಿ ಮಾಡಿರ್ತಾರೆ, ಅವ್ರಿಗೂ ತೊಂದರೆ ತಾಪತ್ರ ಇರ್ತಾವ ಕಣಮ್ಮ. ಎಲ್ಲರಿಗೂ ಮನೆ ಅಂದ ಮೇಲೆ ಅದಕ್ಕೆ ತಾನೇ ಅವರು ಕೂಲಿ ಹೋಗೋದು. ತೊಂದರೆ ತಾಪತ್ರ ಇಲ್ಲ ಅಂದ್ರೆ ಅವ್ರು ಇನ್ನೆಲ್ಲಿ ಹೋಗೋರು? ಅಲ್ಲ, ಎದ್ದಾಗ ಬಂದು ಕೇಳ್ತೀನಿ ಎಂತ ನಿಗುರ್ತಾಳೆ ನಮ್ಮ ಕೂಲಿ ದುಡ್ಡು ಬಳಸ್ಕೊಂಡು. ಏನೇನು ಬೀಸಾಕೆ ಸುಮ್ಮನೆ ರಂಗಮ್ಮ, ನೀನು ಮಾತಾಡಬೇಡ, ಎಕ್ಸ್ಟ್ರಾ ಮಾತಾಡಮ್ಮ. ನಮಗೆ ಇವಾಗ ನಾವು ಕೂಲಿ ದುಡ್ಡು ಕೊಟ್ಟರೆ ಹೋಗೋದು, ಇಲ್ಲಾಂದ್ರೆ ನಾವು ನೋಡು ಏನಿಲ್ಲ. ನಾವು ಸುಮ್ಮನಿರಂತಾರಲ್ಲ. ನಮಗೆ ನಮ್ಮ ಮನೆಯಾಗೂ 100 ರೂಪಾಯಿ ದುಡ್ಡಿಲ್ಲ. ಯಾಕನ ಅಣಿಗಿಕ್ಕಮ್ಮನ ಅಂದ್ರೆ 1 ರೂಪಾಯಿ ದುಡ್ಡಿಲ್ಲ ನನಗೆ. ಯಾಕಂತ ನಮಗೆ ಕೂಲಿ ದುಡ್ಡು ಬೀಸಾಕ ಅಷ್ಟೇನಿ. ಅಕ್ಕೆ ಮುಂದೆ ಬಿದ್ದು ಇಸ್ಕೊಂಡ್ಲೇನ ತತ್ತರಣ, ನಾನೆಲ್ಲ ಕೊಡ್ತೀನಿ ತತ್ತರಣ ಅಂತ ಹೇಳಿ. ಬಂಗಾಳಿ ಮಾತಾಡ್ಕೊಂಡು ನಾವು ದುಡ್ಡು ಅವಳು ತೆಗೆದ್ರೆ ಹತ್ತ ಹೋಗುತ್ತೆ ಅನ್ಕೊಂಡಿದ್ ಕಣಜ್ಜ. ಅಯ್ಯೋ, ಕೊಡ್ತೀನಿ ಹೇಳ್ರೆ ತಯಾರ. ಅಯ್ಯಯ್ಯಪ್ಪ, ನೀವು ಯಾಕೆ ಹಂಗಾಡ್ತೀರ? ಮನುಷ್ಯರನ್ನೇನು ಬಾಳ್ಗೊಡಲ್ಲೇ ತಯಾರ? ಅಯ್ಯಯ್ಯಪ್ಪ ದೇವ್ರೆ, ಈ ಪಾಟಿ ಆಡೋದು ಒಳ್ಳೇದಲ್ಲ ಹೇಳವು. ಕೊಡ್ತೀನಿ. ನಮ್ಮ ಅಯ್ಯಪ್ಪ ಇಸ್ಕೊಂಬರಕ್ಕೆ ಹೋಗ್ಯವನಿ. ನಮ್ಮ ಅಯ್ಯಪ್ಪಂದು ಸಂಬಳದ ದುಡ್ಡು ಕೊಟ್ಟಿಲ್ಲ. ಅದಕ್ಕೆ ಇಸ್ಕೊಂಬರಕ್ಕೆ ಹೋಗಿ 20,000 ಸಂಬಳ ಬರುತ್ತೆ ನನ್ನ ಗಂಡಂದು. ನಮ್ಮ ಅಯ್ಯಪ್ಪಂದು. ಇವಾಗ ಇಸ್ಕೊಂಬತ್ತಾನೆ, ಕೊಡ್ತೀನಿ ಅವಳು ಬಿಸಾಕ್ತೀನಿ.
ನಿಟ್ ಕೆಟ್ಟಾಳೆ ಸರಿಯಾಗಿ ಮಾತಾಡಿ ನಿನ್ ಗಂಡೊಂದು 20,000 ನಾವೇನೇ ಮಾಡೋಣ ನಮ್ಮ ಕೂಲಿ ದುಡ್ಡು ಬಿಸಾಕು ಅಂತ ಹೇಳಿದ್ದು ನಿನ್ ಗಂಡ 20,000 ತಾಂಬ್ಲಿ 50,000 ತಾಂಬ್ಲಿ ನಮ್ಗೇನೆ ಬೇಕು. ಅಲ್ಲ ಇವಳು ನಮ್ಮ ಕೂಲಿ ದುಡ್ಡು ಕೊಡೆ ಅಂದ್ರೆ ತರ್ವಲ್ದವೆಲ್ಲ ಮಾತಾಡ್ತಾಳಲ್ಲ ಇವಳು ನಿಟ್ ಕೆಟ್ಟಾಳು. ನೀನ್ ತರ್ವಲ್ದವೆಲ್ಲ ಮಾತಾಡಬೇಡ, ನಮ್ಮ ಕೂಲಿ ದುಡ್ಡು ಬಿಸಾಕ ಅಷ್ಟೇನಿ. ಅಲ್ಲ ಇವಳು ನೋಡ್ರಿ ರಂಗಮ್ಮ ಯೋಟು ದೌಲತ್ತಿನ ಮಾತಾಡ್ತಾಳೆ. ಏನೋ ಅವಳದು ಪುಕ್ಸಟ್ಟೈದು ಸಾಲಕ್ಕೆ ನನ್ನ ಕೇಳಕ್ಕೆ ಬಂದಿದ್ದೀವೇನೋ ನಾವು ಅಮ್ಮಂಗೆ. ನಾವು ಕೂಲಿ ಮಾಡಿರೋ ದುಡ್ಡು ಕೊಡೋಕ್ಕೆ ಅವಳೇನೋ ಪುಕ್ಸಟ್ಟೆದು ಅವ್ರ ಅಪ್ಪನ ಮನೆಯಿಂದ ತಂದು ಕೊಡ್ತಾಳೆ ಅಮ್ಮಂಗಾಡ್ತಾಳೆ. ನಮ್ಮ ಅಪ್ಪನ ಸುದ್ದಿ ಎಲ್ಲ ಎತ್ತಬೇಡ ನೀನು, ಸಣ್ಣಿಂಗ ಅಕ್ಕಯ್ಯ ನೋಡಿಯೋಳಿರ್ತೀನಿ. 2,000 ರೂಪಾಯಿಗೆಲ್ಲ ನಮ್ಮ ಅಪ್ಪನ ಸುದ್ದಿ ಯಾಕೆ ಎತ್ತುತ್ತೀಯ ನೀನು? ಅವೆಲ್ಲ ಮಾತಾಡಬೇಡ, ನೀನು ಕೂಲಿದೇನೈತೆ ಅಟ್ ಮಾತಾಡು. ನೀನು ಮಾತಾಡ್ಲಿಲ್ವೇನಿ? ನೀನು ಕೂಲಿದೆ ಮಾತಾಡ್ಬೇಕಾಯ್ತು. ನನ್ನ ಗಂಡು 20,000 ತಂತಾನೆ ಅಂತ ಹೇಳ್ತೀಯ. ನಿನ್ನ ಗಂಡನ ಕಟ್ಕೊಂಡು ನಾವೇ ನಂಬೇಕಾಗೈತಿ. 20,000 ಅಲ್ಲ 30,000 ತಂಬ್ಲೆ ನನ್ಗೇನೆ ಬರೋ ಭಾಗ್ಯವೈತಿ. ನಾವು ಕಷ್ಟಪಟ್ಟಿರೋ ಕೂಲಿದ ನಾವು ಕೈ ಉರಿಯಂಗೆ ಕಡಲೆ ಬುಡ್ಡ ಬಿಸಾಗೆ ಎರೆವಲ್ದಾಗೆ ನಾವು ಕಿತ್ತಿದೀವಿ. ಅದಕ್ಕೇನೆ ನಮ್ದು ಕೂಲಿ ದುಡ್ಡು ಬಿಸಾಕೆ ತಾಯಿ ಅಂತ ನಾವು ಕೇಳಿದ್ದು. ನೀನು ನನ್ನ ಗಂಡ 20,000 ತಂತಾನೆ ಅಂದ್ರಿ, ನಾವು ನಿನ್ನ ಗಂಡೊಂದು 20,000 ಇಸ್ಕೊಂಬಕ್ಕೆ ಬಂದಿದ್ದೀವಿ. ನಮ್ಮ ಕೂಲಿ ದುಡ್ಡು 2,000 ರೂಪಾಯಿ ಬಿಸಾಕಿ ಅಂತ ಬಂದಿರೋದು. ಬಿಡ್ರವತ್ತು ಈಗ ಏನು ಮಾಡೋಕ್ಕಾಗುತ್ತೆ ಒಂದ್ಸರಿಸ್ಕೊಂಡು ಇಸ್ಕೊಳ್ರಿ. ಯಾಕೆ ಗುದ್ದಾಡ್ತಿರತ್ತ ನಾನು ಮನೆಯಿಂದ ಯಾಕೋ ಬಾಯಿ ಆಗುತ್ತೆ ಅಂತ ಹೇಳು ಅದೇ ಬಂದೆ. ಅಜ್ಜ ಸುಮ್ಮನಿರು, ನಮ್ಗೆ ಇರಲ್ವ ಇವಾಗ ತಾಪತ್ರಯ್ಯ. ನಾನು ಅಂಗಡಿ ಬಾಕಿ ಕೊಟ್ಟಿಲ್ಲ. ಅವನು ಉಗುಳ್ತಾನ ಅಯ್ಯಪ್ಪ ರಂಗನತ್ತಪ್ಪ ಲಾಸಿ ಹೋದ್ರೆ ಏನು ಲಸ್ಮಕ್ಕ ತಗೊಂಡು ಆಲೆ ಯೋಸ್ತಿನ ತಿನ್ನ ಕೊಟ್ಟಿಲ್ಲ ಅಂತ. ನಾನು ಕೂಲಿ ಹೋದ್ರೆ 1,000 ರೂಪಾಯಿ ಬಾಕಿ ಕೊಡೋಣ, ವಾಪತ್ಕೊಂಡು ಕಿತ್ತಾ ಇದ್ದೀವಿ 2,000 ರೂಪಾಯಿ ಬರುತ್ತೆ ಅಂತ ನಾನೇ ಇದ್ದೀನಿ. ಎಲ್ಲರಿಗೂ ಇರ್ತಾವಂತ ಅಂದ್ರೆ ತಾಪತ್ರಯಗಳು, ಯಾರಿಗಿಲ್ಲದ ಇನ್ನೇನು ಮಾಡೋಕ್ಕಾಗುತ್ತಾ? ಅಮ್ಮ ಸಾಂಗು ಕಟ್ಟೈತಂತೆ, ಇನ್ನೇನು ಮಾಡೋಕ್ಕಾಗುತ್ತೆ? ಒಂದು ಸರಿಸ್ಕೊಂಡು ಇಸ್ಕೊಳ್ರಿ. ಗುದ್ದಾಡಿರಿ, ಏನಕ್ಕೆ ಬರೋಲ್ಲ ಕಣಮ್ಮ, ಒಂದು ಸರಿಸ್ಕೊಳ್ರಿ. ಏನು ಮಾಡೋಕ್ಕಾಗುತ್ತೆ? ಇವತ್ತು ಜೊತೆ ಕೂಲಿ ಹೋಗಿದ್ರು ಅಂದಮೇಲೆ ನೀವು ಸುಮ್ಮನೆ ಅಲ್ಲೇ ಇಸ್ಕೋಬೇಕಾಗಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ಪಾಪ ಬಿಡತ್ತ ಹೋಗ್ಲಿ ಅಂತ ಸುಮ್ಮನಾಗೇ ಇದ್ರ. ಒಂದು ಸರಿಸ್ಕೊಂಡು ಇಸ್ಕೊಳ್ರಮ್ಮ, ಗುದ್ದಾಡಿರಿ. ಇನ್ನೇನು ಬೋರಂಗೈತಿ ಎಲ್ಲ ನೋಡ್ತಾರೆ. ಅಯ್ಯೋ ಜೊತೆ ಕೂಲಿ ಹೋಗ್ತಾರೆ ಗುದ್ದಾಡ್ತಾರೆ ಅಂತ ಹೇಳಿ ಎಲ್ಲನೂ ಹೋಗ್ತಾರೆ. ಇವನ್ ಮಂತಣದೊಳೆ ಚೆನ್ನಾಗೈತಿ ನೋಗ್ತಾರೆ ಜನಗಳು ಅಂತ ಹೇಳಿ ನಾವು ಬಿಡಕ್ಕಾಗುತ್ತೆ. ಹೋಗ ಮರಾಯ ನೀನು. ಅಲ್ಲ ಅವಳಿಗೆ ಅರಿವಿರ್ಬೇಕು ಕಣಜ್ಜ ಅದನ್ನೆಲ್ಲನ. ಜೊತೆ ಕೂಲಿ ಹೋಗ್ತೀವಿ, ಅವ್ರ ದುಡ್ಡು ಬಳಸ್ಕೊಂಡ್ರೆ ನನ್ನ ಇನ್ನೊಂದು ದಿವಸ ಜೊತೆ ಕರ್ಕೊಂಡು ಹೋಗ್ತಾರೋ ಇಲ್ವೋ? ಯಾಕೆ ಅವ್ರಿಗೂ ತೊಂದರೆ ತಾಪತ್ರ ಇರ್ತಾವೆ. ಎಲ್ಲರೂ ಆಡ್ಕೊಂಡು ಹೋಗ್ತಾರೆ ನೋಡಪ್ಪ, ಜೊತೆಗೆ ಹೋಗ್ತಾರೆ ಗುದ್ದಾಡ್ತಾರೆ. ನಾನು ಅವ್ರ ದುಡ್ಡು ಬಳಸ್ಕೊಂಡ್ರೆ ಹಂಗೆ ಅಂತ ನಿಟ್ಟಿರ್ಬೇಕು. ನೀನು ನಮ್ಗೆ ಹೇಳ್ತಿಯಲ್ಲ ಅಜ್ಜ? ಯಾರಿಗೂ ಹೇಳೋದಲ್ಲ ಅಂತ ಸುಮ್ಮನೆ ಹೋಗ್ತೀನಿ. ರಂಗಮ್ಗೆ ಹೇಳಿರಿ, ರಂಗಮ್ಮಗೆ ನೀವು ಸಿಟ್ ಮಾಡ್ಕೊಂತೀರಾ, ನಿಮ್ಗೆ ಹೇಳಿರಿ ರಂಗಮ್ ಸಿಟ್ ಮಾಡ್ಕೊಂಬತ್ತಿ. ಯಾರಿಗೆ ಹೇಳೋದು ಅಲ್ಲ. ಮತ್ತೆ ಸುಮ್ಮನೆ ಹೋಗಿ ನೀನು. ದೊಡ್ಡದಾಗ ಇಲ್ಲಿ ಏನು ಹೇಳಕ್ ಬಂದಿದ್ಯಾ? ಸುಮ್ಮನೆ ಹೋಗತ್ ಕಲ್ಕ. ಮತ್ತೆ ನಮ್ಗೆ ಒಟ್ಟುರಿ ಯಾಕಿಲ್ಲ? ನಾವು ಉರಿಯಾ ಬಿಸ್ಲ ಬದುಕು ಮಾಡಿ ನಮ್ಗೆ ಒಟ್ಟುರಿ ಯಾಕಿಲ್ವಿ? ಸುಮ್ಮನೆ ಹೋಗು, ನೀನು ಹೇಳ್ಬೇಡ. ಸರಿ ಬಿಡ್ರಮ್ಮ ತಾಯರತ್ತ, ಸುಮ್ಮನೆ ಹೋಗ್ತೀನಿ. ರಂಗಮ್ಮ ಯಾವಾಗ ಕೊಡ್ತೀವಳಿ? ಇನ್ನೊಂದು ಅರ್ಧ ಗಂಟೆ ಒಳಗೆ ತೊಗೊಂಡು ಕೊಟ್ರೆ ಸರಿ. ಕೊಡ್ತೀನಿ ಹೇಳೋ, ಇವಾಗ ನಮ್ಮ ಅಯ್ಯಪ್ಪ ಇಸ್ಕೊ ಬರಕ್ಕೆ ಹೋಗೈತೆ, ಕೊಡ್ತೀನಿ. ಇವಾಗಲೇ ಹೋಗೈತೆ, ಇನ್ನೇನು ಬರುತ್ತೆ. ಎಲ್ಲರ ಮಂತಕ್ಕೂ ತೊಗೊಂಡು ಕೊಡ್ತೀನಿ, ಹೋಗ್ರಿ. ಏನು ಗಲಾಟೆ ಮಾಡಕ್ಕೆ ಬಂದಿದ್ರ? ಅಲ್ಲ ವಾಪತ್ಕೊಂಡು ಕಿತ್ತಿದ್ದೀವಿ ಅಂದಮೇಲೆ ಸುಮ್ಮನೆ ಕೊಡಬೇಕು. ತೊಂದು ಕೂಲಿ ದುಡ್ಡು ಇಸ್ಕೊಂಬಂದ್ಮೇಲೆ ನಾವು ಬಿಡತ್ತ ಇನ್ನೇನು ಅಲ್ಲೇನೇ ರೋಡ್ನಾಗ ಇಸ್ಕೊಂಬನ ಅಂತ ತಗೊಂಡು ಹೋಗ್ತಾಳಲ್ಲ, ಇಸ್ಕೊಂಡು ಕೊಡ್ತಾಳೆ ಅಂತ ನಾವು ತಿಳ್ಕೊಂಡ್ವಿ. ತೊಂದಿರೋಳು ಬಳಸ್ಕೊಂಡು ಅದೇ ತೆಪ್ಪನಾಗಿದೆಯಲ್ಲಿ. ಕೊಡ್ತೀನಿ, ನನಗೂ ಕೊಡ್ಬೇಕಂಬದೇ ಇರೋದು. ಕೊಡ್ತೀನಿ, ಸುಧಾರಿಸ್ರಿ. ಒಂದು ಅರ್ಧ ಗಂಟೆ 1 ಗಂಟೆ ತೊಗೊಂಡು ಕೊಡುತ್ತಿ. ನೀವು ಅದು ಯಾಕೆ ಹಂಗಾಡ್ತೀರಾ? ನೀನು ತಾನೇ ಆಡೋದು, ನೀನು ಒಳ್ಳೆ ಮಾತನಾಗ ಹೇಳ್ಬೇಕು. ಬಂದು ಹಿಂಗೆ ಸಾಂಗು ಕಟ್ಟಿದ್ದೆ, ದುಡ್ಡು ಇರಲಿಲ್ಲ ಕೊಡ್ತೀನಿ ಅಂತ ಹೇಳ್ಬೇಕು. ನೀನು ಹಂಗೆ ನಿಗೃತಿ ಅವ್ನು ಮಾಡೋಣ. ನಮ್ಮೂರಾಗೇನು ನಮ್ದು ಹೊಲ ಮನೆ ಇಲ್ವೇ, ಊರು ಬಿಟ್ಟು ಹೋಗ್ತೀವಿ ಅಂತ ನಿಗೃತಿಯ? ಹಿಂಗೆ ನಿಗ್ರಿದೆ ಮತ್ತೆ ಎಲ್ಲರೂ ನಿಗೃತ್ತಾರೆ, ನೀನು ಒಬ್ಳಿಗೆಲ್ಲ ನಿಗ್ರಕ್ಕೆ ಬರೋದು. ಬಿಡೆ ತಾಯಿ ಶಾಂತಮ್ಮ, ನೀನು ಯಾಕೆ ಹಂಗಾಡ್ತೀಯ? ಹಂಗೆ ನೀನು ಅದನ್ನೇ ಒಂದು ದೊಡ್ಡದಾಗಿ ಹೇಳ್ತೀಯಮ್ಮ. ಸುಮ್ಮ ಕುಕ್ಕ, ನೀನು ಮಾತಾಡಿದ್ದಂತ ಮಾತು ಮೈಯ ಗುರಿ ಅಂತ ಮಾತಾಡಿದೆ. ತೆಪ್ಪನ ಈಗ 1 ಗಂಟೆ ಒಳಗೆ ತೊಗೊಂಡು ಕೊಟ್ರೆ ಸರಿ. ನಾವೇನು ಬಿಗಾಳೆ ಬಂದು ಆಮೇಲೆ ದುಡ್ಡು ಹಿಡ್ಕೊಂಡು ದರ ಎಳಿಬೇಕಾಗುತ್ತೆ. ಸರಿ ಹೇಳಸ್ಮಕಾಯಿ ತೊಗೊಂಡು ಕೊಡ್ತೀನಿ, ಹೋಗು. ನೋಡಿದ್ರಲ್ಲ ವೀಕ್ಷಕರು, ನಾವು ಕೂಲಿ ಹೋಗಿದ್ವಿ 5 ಜನ. ಕಡಲೆ ಬುಟ್ಟು ಕೀಳಕ್ಕಂತ ಅವರು 10,000 ರೂಪಾಯಿ ಕೂಲಿ ಕೊಟ್ಟಿದ್ರು. 2,000 ರೂಪಾಯಿ ಬರುತ್ತೆ ಒಬ್ಬೊಬ್ರಿಗೆ ಅಂತ ಒಪ್ಪತ್ಕೊಂಡು ಕಿತ್ತಿದ್ವಿ. ಇವಳು ರಂಗಮ್ ತಂದು ಸಾಂಗು ಕಟ್ಟಿ ಅಪ್ಪನಾಗ್ಯವಳಿ. ಕೊಡ್ಬೇಕಾ ಕೂಲಿ ದುಡ್ಡ? ಕೊಟ್ಟಿಲ್ಲ. ಅವಳು ತೊಂದರೆ ತಪ್ಪತ್ರಕ್ಕೆ ಬಳಸ್ಕೊಂಡು ಸುಮ್ಮನೆ ಆಗ್ಯವಳೆ. ನಮಗೂ ಇರ್ತಾವೆ, ನಾವು ಅದಕ್ಕೆ ತಾನೇ ಕೂಲಿ ಹೋಗೋದು. ನಾವು ಬಿಸ್ಲಾಗಿ ಕಡಲೆ ಬುಡ್ಡಿ 2 ದಿವಸಕ್ಕೆ ಹೋಗಿ ಒಪ್ಪತ್ಕೊಂಡಿದ್ದೀವಿ ಅಂತ ಕಿತ್ತಕ್ಕೆ ಬಂದಿದ್ದೀವಿ. ಇವಳು ಬಳಸ್ಕೊಂಡು ತೆಪ್ಪನಾಗ್ಯವಳೆ. ನಮ್ಮೂರಾಗ ಹಿಂಗೆ ನೋಡ್ರಿ ಗಲಾಟೆ ಮಾಡೋದು ಹೆಂಗಸರು. ಏನಿಲ್ಲ, ಹೆಂಗಸ್ರು ಕೈ ಸಿಕ್ಬಿಟ್ರಿ. ನಿಮ್ಮೂರಾಗು ಹಿಂಗೆ ಆದ್ರೆ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.